ಸ್ವರ್ಗವನ್ನು ಪಡೆಯಲು ಮನುಷ್ಯನು ಸಾಯಬೇಕು. ಆದರೆ ಒಬ್ಬ ರಾಜನು ಸಾಯದೆ ಸ್ವರ್ಗಕ್ಕೆ ಹೋಗಲು ಬಯಸಿದನು. ಇದು ತ್ರಿಶಂಕು ಎಂಬ ರಾಜನ ಕಥೆ. ಅವನು ಇಕ್ಷ್ವಾಕು ವಂಶದ ಶಕ್ತಿಶಾಲಿ ರಾಜನಾಗಿದ್ದನು. ಅವನಿಗೆ ಸಾಮ್ರಾಜ್ಯ, ಗೌರವ ಮತ್ತು ಶಕ್ತಿ ಎಲ್ಲವೂ ಇತ್ತು. ಆದರೆ ಅವನ ಆಸೆ ವಿಭಿನ್ನವಾಗಿತ್ತು. ಅವನು ತನ್ನ ದೇಹದೊಂದಿಗೆ ಸ್ವರ್ಗವನ್ನು ಪ್ರವೇಶಿಸಲು ಬಯಸಿದನು. ಅವನು ತನ್ನ ಗುರು ವಶಿಷ್ಠ ಅವರನ್ನು ಸಂಪರ್ಕಿಸಿದನು. ಆದರೆ ಗುರು ಅವರು ಅವನ ಮನವಿಯನ್ನು ನಿರಾಕರಿಸಿದರು. ನಂತರ ತ್ರಿಶಂಕು ವಶಿಷ್ಠರ ಪುತ್ರರ ಬಳಿಗೆ ಹೋದನು. ಅವರು ಅವನ ಮನವಿಯನ್ನು ತಿರಸ್ಕರಿಸಿದಾಗ ತ್ರಿಶಂಕು ಕೋಪಗೊಂಡು ಅವರನ್ನು ಎದುರಿಸಲು ಮುಂದಾದನು. ಅವನ ಅಹಂಕಾರವನ್ನು ಗಮನಿಸಿದ ವಶಿಷ್ಠರ ಪುತ್ರರು ಅವನಿಗೆ ಶಾಪ ನೀಡಿದರು. ಆ ಶಾಪದ ಪರಿಣಾಮವಾಗಿ ತ್ರಿಶಂಕು ತನ್ನ ರಾಜಕೀಯ ರೂಪವನ್ನು ಕಳೆದುಕೊಂಡು ಚಂಡಾಲನಾಗಿ ಮಾರ್ಪಟ್ಟನು. ತನ್ನ ಸ್ಥಾನವನ್ನು ಕಳೆದುಕೊಂಡ ತ್ರಿಶಂಕು ಅರಣ್ಯಗಳಲ್ಲಿ ಅಲೆದಾಡುತ್ತಾ ಹೋದನು. ಆ ಸಮಯದಲ್ಲಿ ಅವನು ವಿಶ್ವಾಮಿತ್ರ ಅವರನ್ನು ಭೇಟಿಯಾದನು. ವಿಶ್ವಾಮಿತ್ರರು ಅವನ ಕಥೆಯನ್ನು ಕೇಳಿ ತಮ್ಮ ತಪಸ್ಸಿನ ಶಕ್ತಿಯನ್ನು ಬಳಸಿ ಅವನಿಗೆ ಸಹಾಯ ಮಾಡಲು ನಿರ್ಧರಿಸಿದರು. ಯಜ್ಞದ ಮೂಲಕ ತ್ರಿಶಂಕುವನ್ನು ಜೀವಂತವಾಗಿಯೇ ಸ್ವರ್ಗದತ್ತ ಕಳುಹಿಸಲು ಪ್ರಾರಂಭಿಸಿದರು. ತ್ರಿಶಂಕು ನಿಧಾನವಾಗಿ ಆಕಾಶದತ್ತ ಏರತೊಡಗಿದನು. ಆದರೆ ಸ್ವರ್ಗದ ದ್ವಾರದಲ್ಲಿ ಇಂದ್ರ ಪ್ರತ್ಯಕ್ಷನಾದನು. ಅವನು ಹೇಳಿದನು, ಇದು ಸೃಷ್ಟಿಯ ನಿಯಮಗಳಿಗೆ ವಿರುದ್ಧ. ಹಾಗಾಗಿ ಅವನು ತ್ರಿಶಂಕುವನ್ನು ಕೆಳಕ್ಕೆ ತಳ್ಳಿದನು. ತ್ರಿಶಂಕು ಕೆಳಗೆ ಬೀಳುತ್ತಿರುವಾಗ ವಿಶ್ವಾಮಿತ್ರರು ತಮ್ಮ ಶಕ್ತಿಯಿಂದ ಅವನನ್ನು ಮಧ್ಯಾಕಾಶದಲ್ಲಿ ನಿಲ್ಲಿಸಿದರು. ಇದರಿಂದ ತ್ರಿಶಂಕು ಸ್ವರ್ಗದಲ್ಲೂ ಅಲ್ಲ, ಭೂಮಿಯಲ್ಲೂ ಅಲ್ಲ, ಆಕಾಶದ ಮಧ್ಯದಲ್ಲೇ ಸಿಲುಕಿಕೊಂಡನು. ನಂತರ ದೇವತೆಗಳು ಒಪ್ಪಿಕೊಂಡು ಅವನಿಗೆ ಒಂದು ವಿಶೇಷ ಸ್ವರ್ಗದಲ್ಲಿ ಉಳಿಯಲು ಅವಕಾಶ ನೀಡಿದರು. ಇಂದಿಗೂ ತ್ರಿಶಂಕು ಸ್ವರ್ಗ ಎಂಬ ಪದಪ್ರಯೋಗವು ಎರಡು ಲೋಕಗಳ ಮಧ್ಯೆ ಸಿಲುಕಿರುವ ಸ್ಥಿತಿಯನ್ನು ಸೂಚಿಸುತ್ತದೆ.